ಹಿರಣ್ಮಯಿ ವಿರುದ್ಧ ನಮ್ಮ ಹೊಸ ನಾಟಕ ಯಾವಾಗಿಂದ ಶುರು ಆಗುತ್ತೆ? ನಾಳೆಯಿಂದನೇ. ನನ್ನ ಕೈಯಲ್ಲಿ ತಾಳಿ ಕಟ್ಸ್ಕೋಬೇಕು ಅಂತ ಆಸೆಲೆ ನೆಗದು ಬಿದ್ದು ಸತ್ಲಲ್ಲ ಗೀತಾ. ಅವಳು ಬರ್ತಡೆ ನಾಳೆ. ಆ ಎಳೆ ಇಟ್ಕೊಂಡೆ ನಾಟಕ ಶುರು ಮಾಡ್ತೀನಿ. ಹೆಂಗೆ? ನೀವ್ ಬಿಡಿಪ್ಪ, ಹೇಳ್ದಂಗೆ ಮಾಡ್ತೀರಾ. ಆ ವಿಷಯನೇ ನನಗೆ ನಿಮ್ಮಲ್ಲಿ ತುಂಬಾ ಇಷ್ಟ ಆಗೋದು. ನಾನು ಪ್ಲ್ಯಾನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ನನಗೇನಾದರೂ ಗೊತ್ತಾದರೆ ಫುಲ್ ಫಿದಾಗಿ ಹೋಗ್ತೀಯ. ಹೌದಾ? ಹೇಳಿ ನೋಡೋಣ. ನಾಳೆ ನಾನು ಮಾಡೋ ಫಸ್ಟ್ ಆ್ಯಂಡ್ ಬೆಸ್ಟ್ ಕೆಲಸ ಆ PP ಫಿಗರ್ಗೆ ಫೋನ್ ಮಾಡಿ ಎಮೋಷ್ನಲ್ ಆಗಿ ಮಾತಾಡೋದು. ಧರ್ಮಾಧಿಕಾರಿ ಕಡೆಯವರು ಹಿರಣ್ಮಯಿಗೆ ಬೆದರಿಕೆ ಹಾಕಿರೋ ವಿಷಯ ಈಗಾಗಲೇ ಇಡೀ ಊರಿಗೆ ಗೊತ್ತಾಗಿದೆ. ಸೊ ಕಿಡ್ನಾಪ್ ಮಾಡಿಸಿರೋದು ಧರ್ಮಾಧಿಕಾರಿನೇ ಅನ್ಕೋತಾರೆ. ನಾವು ಸೇಫ್. ಹಿರಣ್ಮಯಿ ಫಿನಿಶ್ ಮಾಡೋದಂತೂ ಕನ್ಫರ್ಮ್. ಆದರೆ ಅದಕ್ಕೆ ಮೊದಲು ಮಾನಸಿಕವಾಗಿ ದೈಹಿಕವಾಗಿ ಇಂಚಿಂಚು ಬೇಟೆ ಆಡನೆ ಮುಗಿಸೋದು. ಹೆಂಗೆ? ನೀವು ಬಿಡಿಪ್ಪ, ಸೂಪರ್ ಮ್ಯಾನ್. ಈ ಮನೇಲಿ ನಾನು ಕಂಡ ಫಸ್ಟ್ ಹೀರೋ ನೀವೇ. ಓ ರಿಯಲಿ? ಈ ಮಾತನ್ನೇನಾದರೂ ನಿನ್ನ ಗಂಡನ ಹತ್ರ ಹೇಳ್ಬಿಟ್ಯಾ? ನೇಣಾಕೊಂಡು ಸತ್ತೋಗ್ಬಿಟ್ರೆ ಕಷ್ಟ. ಆಮೇಲೆ ನಿಮ್ಮ ಹತ್ರ ಮಾತಾಡೋದ್ರಲ್ಲಿರೋ ಖುಷಿ ನನಗೆ ಅವ್ರ ಹತ್ರ ಸಿಗಲ್ಲ. ನೀವೊಂಥರ ಸ್ಪೆಷಲ್. ಪಕ್ಕದಲ್ಲೇ ನಿಂತು ನನ್ನ ಹಸುವನ್ನು ನೀಗಿಸೋ ಅಷ್ಟು ಬಡಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನನ್ನು ದೂರ ಇಡಬೇಡಿ. ನಿಮಗೆ ನನ್ನ ಮೇಲೆ ಎಲ್ಲ ಅಧಿಕಾರನೂ ಇದೆ. ನೀವು ನನ್ನನ್ನು ಏನು ಬೇಕಾದರೂ ಕೇಳ್ಬೋದು. ಟೈಮ್ ಬರಲಿ, ಕೇಳ್ತೀನಿ. ಮನಸ್ಸಲ್ಲಿ ಇಟ್ಕೊಂಡು ಆಚೆ ಇನ್ನೊಂದು ಮಾತಾಡೋದ್ರ ಹತ್ರ ನಾನು ಏನು ಮಾತಾಡೋದು ಅಂತೀಯ? ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ಅಂದ್ರೆ ಈ ಕ್ಷಣಕ್ಕೆ ಎಲ್ಲ ಗೋಜಲು. ನೀನೇ ಹೇಳಿ ಉಪಕಾರ ಮಾಡ್ಬಿಡು. ನೀನಂದ್ರೆ ಏನು ಅಂತ ಒಂದೊಂದ್ಸಲ ಒಂದೊಂಥರ ಇರ್ತೀಯ. ಒಬ್ಬೊಬ್ಬರ ಹತ್ರ ಒಂದೊಂಥರ ಮಾತಾಡ್ತೀಯ. ಒಬ್ಬೊಬ್ಬರ ಹತ್ರ ಎಲ್ಲ ವಿಷಯನೂ ಅದೇ ಜಾಗದಿಂದ ಹ್ಯಾಂಡಲ್ ಮಾಡ್ತೀನಿ ನೀನು. ಎಲ್ಲ ನೀನು ಅನ್ಕೊಂಡಿದ್ದಾನೆ ನಡೆಯುತ್ತೆ. ಅದಕ್ಕೆ ನಿಮ್ಮ ಅಪ್ಪ ಮನಸ್ಸು ಸಪೋರ್ಟ್ ನಿಂತಿರೋದು. ತುಟಿಗೂ ಮನಸ್ಸಿಗೂ ಸಂಬಂಧ ಇರೋರು ಮಾತ್ರ ಇನ್ನೊಬ್ಬರ ಬಗ್ಗೆ ಮಾತಾಡೋ ಯೋಗ್ಯತೆ ಇರೋದು. ಆದ್ರೆ ಆ ಯೋಗ್ಯತೆ ನನಗಿರಲಿಲ್ಲ. ಶಿವು ಬೇರೆ ಜೊತೆ ಮದುವೆ ಆದ್ರೆ ಊರಿನ ಜನ ನಿನ್ನ ಬಗ್ಗೆ ಇನ್ನಷ್ಟು ಹಗುರವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಬೇರೆ ಹುಡುಗರು ಮದುವೆ ಆಗೋದಕ್ಕೆ ನೀನು ತಯಾರಿಲ್ಲ. ಶಿವು ಬೇರೆ ಮದುವೆ ಆಗೋದಕ್ಕೆ ಏನಾದ್ರು ಬಿಟ್ರೆ ಜೀವನ ಪರ್ಯಂತ ನೀನು ಒಂಟಿಯಾಗಿರ್ಬೇಕಾಗುತ್ತೆ ಕಣೆ.
ಮರಳಿ ಪಡೆಯಲು ಕಾಲ ಹಿರಣ್ಮಯಿ, ಏನಾಯ್ತೆ? ಯಾಕೆ ನಿದ್ದೆ ಮಾಡದೆ ಕೂತಿದೀಯಾ? ನಿದ್ದೆನೇ ಹತ್ರ ಸುಲಿತಿಲ್ಲ ಅಮ್ಮ. ಮನ್ಸಿಗೇನೋ ಹಚ್ಕೊಂಡಿದ್ಯಾ ಅಂತ ಅನ್ಸುತ್ತೆ. ಶಿವು ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶಿವು ಅವರು ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ರಾ? ಶಿವು ಬೇಡ ಅಂದವಳು ಈಗ ಅವನ ಬಗ್ಗೆ ನಿದ್ದೆಗೆಟ್ಟು ಚಿಂತೆ ಮಾಡ್ತಿದ್ದಾಳೆ ಅಂದ್ರೆ ಮತ್ತೆ ಇವ್ರ ಸಂಬಂಧ ಸರಿ ಹೋಗುತ್ತೆ. ನನಗೆ ಗೊತ್ತಿತ್ತು ನೀನು ಶಿವನ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಬಾಯಲ್ಲಾಡಿದ ತಕ್ಷಣ ದೂರ ಆಗೋ ಬಾಂಧವ್ಯ ಅಲ್ಲ ನಿಮ್ಮಿಬ್ಬರದು ಅಂತ. ಶಿವು ಲಕ್ಷ್ಮಿ ಹತ್ರ ಹೇಳಿದ್ದು ನಿಜ, ನೀವು ನೋಡಿದ ಹುಡುಗಿಗೆ ತಾಳಿ ಕಟ್ತೀನಿ ಅಂತ. ಆದರೆ ಆ ಮಾತನ್ನ ಶಿವು ಮನಸ್ಪೂರ್ವಕವಾಗಿ ಹೇಳಿದ್ದಲ್ಲ. ಶಿವು ಅಮ್ಮ ಮನೆ ಮಧ್ಯೆ ಗೆರೆ ಹಾಕಿ ಗೋಡೆ ಕಟ್ಟೋ ಮಾತಾಡಿದ್ಲು. ನಿಮ್ಮ ಅಪ್ಪನಿಗೆ ಕೋಪ ಬಂತು. ಅದೇ ಕೋಪದಲ್ಲಿ ಅವಳು ಕಟ್ಟೋದಕ್ಕಿಂತ ದೊಡ್ಡ ಗೋಡೆ ಕಟ್ಟೋಣ ಅಂತ ಹೇಳಿದ್ರು. ಎಲ್ಲ ರೀತಿಲೂ ಸಲಹೆ ಕೊಟ್ಟು ಸರಿ ದಾರಿಲಿ ನಡೆಸ್ತಿದ್ದ ನಿಮ್ಮ ಅಪ್ಪನ ಬಾಯಲ್ಲಿ ಮಾತು ಕೇಳಿ ಶಿವುಗೆ ಹೇಗೆ ಪ್ರತಿಕ್ರಿಯಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಹಠಕ್ಕೆ ಬಿದ್ದವನ ಥರ ಅವ್ರ ಅಮ್ಮನಿಗೆ ನೀನು ತೋರಿಸಿದ ಹುಡುಗಿ ಮದುವೆ ಆಗ್ತೀನಿ ಅಂತ ಹೇಳಿದಾನಷ್ಟೆ. ಅದನ್ನ ನೀನೇನು ಗಂಭೀರವಾಗಿ ತಗೋಬೇಡ. ಶಿವನ ಬಿಟ್ಟು ಬದುಕೋ ಶಕ್ತಿ ನಿನಗಿಲ್ಲ ಅಂತ ನಾನು ಅವನಿಗೆ ಅರ್ಥ ಮಾಡಿಸ್ತೇನೆ. ಶಿವನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಶಿವು ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನಗ್ನಗ್ತಾ ಎಲ್ಲರೂ ನಗಿಸ್ತಾ ಇರ್ತಾರೆ. ಆದರೆ ವೈಯಕ್ತಿಕವಾಗಿ ಅವ್ರು ತುಂಬ ಸೂಕ್ಷ್ಮ. ಸಣ್ಣ ನೋವು ಕೂಡ ಅವ್ರನ್ನ ಅಲ್ಲಾಡಿಸ್ಬಿಡುತ್ತೆ. ನನ್ನ ಮೇಲಿನ ಕೋಪಕ್ಕೆ ಆಟಕ್ಕೆ ಯಾವುದೋ ಹುಡುಗಿನ ಕಟ್ಕೊಂಡು ಮುಂದೆ ಅವ್ರ ಪಶ್ಚಾತ್ತಾಪ ಪಡೋವಾಗ ಆಗಬಾರ್ದು. ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿರೋ ಅಂಥ ಹುಡುಗಿನ ನೀವು ಹುಡ್ಕೊಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿದ್ದು. ನಿನಗಿಂತ ಒಳ್ಳೆ ಹುಡುಗಿ ಸಿಗೋಕ್ಕೆ ಸಾಧ್ಯನೇ ಅವನಿಗೆ? ಶಿವನ್ ಮದುವೆ ವಿಷಯ ಕೇಳಿ ನಿನ್ನ ಮನಸ್ಸೊಳಗೆ ಏನೋ ಆಗ್ತಿದೆ ಅಲ್ವಾ? ಆದರೆ ಅದೇನು ಅಂತ ನಿಖರವಾಗಿ ಆಚೆ ಹೇಳೋಕ್ಕಾಗ್ತಿಲ್ಲ. ಆದರೂ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ನಿನ್ನ ವಯಸ್ಸನ್ನು ದಾಟಿ ಬಂದಿದ್ದೀನಿ ನೋಡು. ಈಗ ನಿನ್ನ ಮನಸ್ಸೊಳಗೆ ಆಗ್ತಿರೋ ಕಸಿವಿಸಿ ತಳಮಳ ಇದೆ ನೋಡು, ಇದನ್ನೇ ಪ್ರೀತಿ ಅನ್ನೋದು. ನಿಜವಾಗ್ಲೂ ಪ್ರೀತಿ ಮಾಡೋರ್ಗೆ ಈ ಅಹಂ ಅನ್ನೋದು ಅಡ್ಡ ಬರಬಾರ್ದಿತ್ತು. ಆದರೆ ನಮ್ಮಿಬ್ಬರ ಮಧ್ಯೆ ಬಂತಲ್ವಮ್ಮ, ಅದಕ್ಕೆ ಅಲ್ವಾ ಶಿವು ಅವ್ರು ಮಾತಾಡಿದ್ದನ್ನ ನನ್ನ ಮನ್ಸಿಗೆ ತಗೊಂಡೆ. ಅವ್ರು ಮಾಡಿದ ಎಷ್ಟೋ ಒಳ್ಳೆ ವಿಷಯಗಳನ್ನೆಲ್ಲ ಮರ್ತೋದೆ. ನಾನು ಹೇಗಮ್ಮ ಒಳ್ಳೆ ಪ್ರೀತಿಸ್ತೋಳಾದೆ? ಅದನ್ನು ನಿನಗೆ ಶಿವನೇ ಅರ್ಥ ಮಾಡಿಸ್ತಾನೆ. ಬೆಳಗಾಗಲಿ ನಾನು ಶಿವು ಹತ್ರ ಮಾತಾಡ್ತೀನಿ, ಅವನೆಲ್ಲ ಸರಿ ಮಾಡ್ತಾನೆ. ಮಲ್ಕೊಮ್ಮ. ಎಲ್ಲ ಓಕೆನಾ? ಡೌಟೇ ಬೇಡ.
ನಾನೆಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರ್ತೀನಿ. ಒಂದು ನಿಮಿಷ. ಹೇಳಿ ಸೂರ್ಯ ಅವರೇ. ಗೀತನ್ ಸಮಾಧಿ ಹತ್ರ ಹೊರಟಿದ್ದೆ, ನೀವು ನೆನಪಾದ್ರಿ, ಅದಕ್ಕೆ ಫೋನ್ ಮಾಡಿದೆ. ನೀನು ಇಲ್ಲದೆ ಇರೋ ಈ ಪ್ರಪಂಚದಲ್ಲಿ ಬದುಕೋ ಆಸೆ ನನಗೂ ಇಲ್ಲ ಗೀತ, ನನಗೂ ಇಲ್ಲ. ಸೂರ್ಯ ಅವರೇ, ನನ್ನನ್ನು ಬದುಕಿಸೋ ಪ್ರಯತ್ನ ಮಾಡಬೇಡಿ ಪ್ಲೀಸ್. ಏನ್ ಮಾಡ್ಕೊಂಡ್ರಿ? ಮತ್ತೆ ಯಾಕೆ ಹೋಗ್ತಿದ್ದೀರಾ ಅಲ್ಲಿಗೆ? ಮತ್ತೆ ನಿಮ್ ಜೀವಕ್ಕೆ ತೊಂದರೆ ಮಾಡ್ಕೊಳ್ಳೋ ಉದ್ದೇಶನಾ? ಛೆ, ಖಂಡಿತ ಇಲ್ಲ. ಆ ಥರ ಏನಾದರೂ ಮಾಡಿದ್ರೆ ಇಷ್ಟು ದಿನ ನೀವು ನನಗೋಸ್ಕರ ಸಹಿಸಿದ ಅವಮಾನ, ತ್ಯಾಗಕ್ಕೆ ನಾನು ಅವಮಾನ ಮಾಡಿದಾಗತ್ತೆ. ಮತ್ತೆ ಯಾಕೆ ಹೋಗ್ತಾ ಇದ್ದೀರಾ ಗೀತನ್ ಸಮಾಧಿ ಹತ್ರ? ಇವತ್ತು ಗೀತನ್ ಬರ್ತಡೆ. ಅವಳಿವತ್ತು ಬದುಕಿದ್ರೆ ಕೇಕ್ ಕಟ್ ಮಾಡಿಸಿ ತಿನ್ಸಿ ಸೆಲೆಬ್ರೇಟ್ ಮಾಡ್ತಿದ್ದೆ. ಆದ್ರೆ ಈಗ ಅದಕ್ಕೆ ಇವತ್ತು ಗೀತನ್ ಸಮಾಧಿ ಹತ್ರನೇ ಗಿಫ್ಟು ಕೇಕು ತಗೊಂಡು ಹೋಗ್ತಿದ್ದೀನಿ. ಗೀತನ್ ಸಮಾಧಿ ಮೇಲೆ ಹೂವು ಹಾಕಿ ಕ್ಯಾಂಡಲ್ ಹಚ್ಚಿ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಗೀತನ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ಬರ್ತೀನಿ. ನೋ ನೋ ಬೇಡ. ಈಗಲೇ ನನ್ನಿಂದ ನಿಮ್ಮ ಮನೇಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ಸಾಕು. ಈಗ ಮತ್ತೆ ನಾನು ಬರೋದು, ಅದರಿಂದ ನಿಮ್ಗೆ ಇನ್ನೂ ತೊಂದರೆ ಆಗೋದು ಬೇಡ. ಅದಕ್ಕೆ ಗೀತನ್ ಸಮಾಧಿ ಹತ್ರ ಹೋಗಿ ಕೇಕ್ ಕಟ್ ಮಾಡ್ತಿರೋ ವಿಷಯನ ಮನ್ಸಿಗೆ ಹತ್ರ ಆಗಿರೋರ ಹತ್ರ ಹೇಳ್ಕೊಬೇಕನ್ಸ್ತು. ನಿಮ್ಗಿಂತ ಯಾರಿದ್ದಾರೆ ನನ್ನ ಮನ್ಸಿಗೆ ಹತ್ರ? ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ. ನೀವು ಬರೋದು ಬೇಡ, ನಾನು ಒಬ್ಬನೇ ಹೋಗಿ ಬರ್ತೀನಿ. ಬಾಯ್ ಬಾಯ್. ಎಷ್ಟು ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ತೀರಾ ಸೂರ್ಯ, ಗುಡ್ ಜಾಬ್. ಹಿರಣ್ಮಯಿ ನಿಮ್ಮ ಮಾತನ್ನ ನಂಬದ್ಲು ಅಂತೀರಾ? ನಂಬಿಸೋದ್ರಲ್ಲಿ ನನ್ನ ನಂಬರ್ 1. ಅವಳು ಬಂದೇ ಬರ್ತಾಳೆ ಅಂತೀರಾ? ಖಂಡಿತ ಬರ್ತಾಳೆ. ಇನ್ಮೇಲೆ ಆ ಸೂರ್ಯನ ಜೊತೆ ನೀನು ಎಲ್ಲೂ ಹೋಗೋದು ಬೇಡ. ಅಮ್ಮ, ಅದು ಸೂರ್ಯ ಅವರು ಇಷ್ಟು ದಿನ ಅವನಿಂದ ನಿನ್ನ ಜೀವನದಲ್ಲಿ ಆಗಿರೋ ಅನಾಹುತಗಳೇ ಸಾಕು. ಮತ್ತೆ ಅವನ ಸುದ್ದಿ ಬೇಡ ನಿನಗೆ. ನೀನೇನೋ ಒಳ್ಳೆ ಮನಸ್ಸಿಂದ ಹೋಗಿರ್ತೀಯ, ಆದರೆ ಅವನು ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ. ನನ್ನ ಶಿವು ನಿಶ್ಚಿತಾರ್ಥದ ದಿನ ಸೂರ್ಯ ಅವ್ರ ಜೊತೆಗೆ ಒಂದು ಇಡೀ ರಾತ್ರಿ ಕಳ್ತಿದ್ದೀನಮ್ಮ. ಸೂರ್ಯ ಅವ್ರ ಮನಸ್ಸಿನಲ್ಲಿ ಕಲ್ಮಶದ ಭಾವನೆ ಇದ್ದಿದ್ರೆ ಓದಂಗೆ ವಾಪಸ್ ಬರ್ತಿದ್ನ ನಾನು. ಸತ್ತೋದ್ ಗೀತನ್ ಬಗ್ಗೆನೇ ಯೋಚನೆ ಮಾಡಿ ಕೊರಗ್ತಿದ್ದಾರೆ. ನನ್ನ ಬಗ್ಗೆ ಅಲ್ಲ, ಬೇರೆ ಯಾವ ಹೆಣ್ಮಕ್ಳು ಬಗ್ಗೆನೂ ಅವ್ರು ಆ ರೀತಿ ಯೋಚನೆ ಮಾಡಲ್ಲ. ಧೈರ್ಯವಾಗಿರೋ. ಹೌದು, ನಿಮ್ಮಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿದ್ರಲ್ಲ, ಹೋಗಿ ನೆನಪಿಸು ಇನ್ನೊಮ್ಮೆ ನಿಮ್ಮ ಅಪ್ಪಂಗೆ. ಸೂರ್ಯ ಅವ್ರ ಜೊತೆಗೆ ಗೀತನ್ ಸಮಾಧಿ ಹತ್ರ ಹೋಗೋದಕ್ಕೆ ತಡೆಯೋದಕ್ಕೆ ಇನ್ನೊಂದು ಹೊಸ ದಾರಿನಾ? ಇದ್ರಲ್ಲಿ ಹೊಸ ದಾರಿ ಏನೇ ಬಂತು? ಅವ್ರ ಕಡೆಯವ್ರನ್ನ ಕಳಿಸಿ ನಿನಗೆ ಬೆದರಿಕೆ ಹಾಕ್ಸಿದ್ರು ಅಂತ ಆ ಧರ್ಮಾಧಿಕಾರಿ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕಂತ ಮೊದಲೇ ನಿರ್ಧಾರ ಆಗಿತ್ತಲ್ವಾ? ಆದರೆ ಇವತ್ತೇ ಈಗಲೇ ಹೋಗ್ಬೇಕು ಅಂತ ನಿರ್ಧಾರ ಆಗಿರಲಿಲ್ಲ ಅಲ್ವಾ ಅಮ್ಮ? ಸೂರ್ಯ ಅವ್ರ ಮೇಲೆ
ಅಷ್ಟೊಂದು ಅಪನಂಬಿಕೆ ಬೇಡ ಅಮ್ಮ. ಯಾರ್ದೋ ಮೇಲೆ ಅಪನಂಬಿಕೆ ಅನ್ನೋದಕ್ಕಿಂತ ನನಗೆ ನನ್ನ ಮಗಳ ಸುರಕ್ಷತೆ ಮುಖ್ಯ. ಆ ಒಂದೇ ಒಂದು ಭಯ ನನಗೆ ಆ ಸೂರ್ಯನ ವಿಷಯದಲ್ಲಿ ಕಾಡೋದು. ನಾನೇ ಹೋಗಿ ನಿಮ್ಮ ಅಪ್ಪನ ನೆನಪಿಸ್ತೀನಿ. ಓ ಬಂತಲ್ಲ ನಮ್ಮ ದಪ್ಪನ ವಿಲು. ಗೀತಾ, ಯಾಕೆ ಗೀತಾ ನನ್ನೊಬ್ಬನ್ನೇ ಬಿಟ್ಟು ಹೊಟ್ಟೋದೆ? ನನ್ನನ್ನು ನಿನ್ ಜೊತೆ ಕರ್ಕೊಂಬಿಡು ಗೀತಾ, ಕರ್ಕೊಂಬಿಡು. ಸೂರ್ಯ ಅವರೇ, ನನ್ ಗೀತಾ ಹೋದ್ಮೇಲೆ ನಾನು ಯಾಕಾರು ಬದುಕಿದೀನೋ ಅನ್ಸ್ತಿದೆ. ಗೀತಾ ತುಂಬಾ ಪುಣ್ಯ ಮಾಡಿದ್ಲು ನಿಮ್ಮಂತವ್ರನ್ನ ಪಡೆಯೋದಿಕ್ಕೆ. ಆ ತಾಯಿ ಮೂಕಾಂಬಿಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು ನಿಮ್ ಜೊತೆ ಇರೋದಿಕ್ಕೆ. ಎಲ್ರ ಆಯುಷ್ಯ ಮೊದಲೇ ತೀರ್ಮಾನ ಆಗಿರುತ್ತೆ. ಈಗಲೂ ನೀವು ಗೀತಾ ಮೇಲಿಟ್ಟಿರೋ ಪ್ರೀತಿ ನೋಡಿ ಗೀತಾ ಆತ್ಮ ಖುಷಿ ಪಡುತ್ತೆ. ಈಗ ನೀವು ನೊಂದ್ಕೊಂಡ್ರೆ ಗೀತಾ ಆತ್ಮಕ್ ನೆಮ್ಮದಿ ಇರಲ್ಲ ಸೂರ್ಯ ಅವ್ರೆ. ಆದ್ರೆ ನಾನು ಇಟ್ಟಿರೋ ಹೂ ಗೀತಾ ಬೀಳ್ಸಿದ್ ನೋಡಿದ್ರೆ ನನ್ ಬರೋದು ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಇಲ್ಲ, ಈಗ ಬಂದಿರೋದು ಇಷ್ಟ ಆಗಿರಲ್ವಾ? ಹೀಗೆ ಅಂದ್ರೆ ಒಂಟಿಯಾಗಿ ಗೀತನ್ ಕಳ್ಕೊಂಡು ಅವಳ ನೆನಪಲ್ಲೇ ನಾನು ಕೊರಗ್ತಿರೋದು ಅವಳಿಗೆ ಇಷ್ಟ ಇರಲ್ಲ ಅನ್ಸುತ್ತೆ. ನೀವೀಗ ಒಂಟಿಯಾಗಿ ಅವಳ ನೆನ್ಪಲ್ಲೇ ಕೊರ್ಗೋದು ಖಂಡಿತವಾಗ್ಲೂ ಅವಳಿಗಿಷ್ಟ ಇರಲ್ಲ. ಆದ್ರೆ ಹೂವ ಅಲ್ಲಿಂದ ಬಿದ್ದಿದ್ದು ಗಾಳಿ ಜೋರಾಗಿ ಬೀಸಿರೋದ್ರಿಂದ. ಹಾಗಂತೀರಾ? ಓಕೆ, ನಿಮಗೆ ಬೇಕಾಗಿರೋದು ಬೇಕಾದ ಜಾಗದಲ್ಲಿ ಸಿಗತ್ತೆ ಸರ್. ಹಾಂ, ನಮಸ್ಕಾರ. ಯಾರೋ ವೆಲ್ ವಿಷರ್ ಏನೋ ಪರ್ಚೇಸ್ ಮಾಡೋದ್ರ ಬಗ್ಗೆ ಕೇಳ್ತಿದ್ರು. ಸರಿ, ಬನ್ನಿ ಹೋಗೋಣ. ಹಾಂ.